ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ಮಾತಿದೆ, ಹೆಣ್ಮಕ್ಳಿಗೆ ಹಠ ಇರಬಾರ್ದು, ಗಂಡಸರಿಗೆ ಚಟ ಇರಬಾರ್ದು ಅಂತ. ಆದರೂ ಸಾಕಷ್ಟು ಜನ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದ್ ರೀತಿ ಚಟಗಳಿಗೆ ಒಳಗಾಗ್ಬಿಟ್ಟಿರ್ತಾರೆ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಹಠ ಇರಬಾರ್ದು, ಗಂಡು ಮಕ್ಕಳಿಗೆ ಚಟ ಇರಬಾರ್ದು. ಖಂಡಿತ ಗುರುಗಳೇ, ಈ ರೀತಿ ಆಗ್ಬಿಟ್ಟಿರೋದ್ರಿಂದ ಸಾಕಷ್ಟು ಜನ ಹೆಣ್ಮಕ್ಳು ಉದಾಹರಣೆಗೆ ಮನೆಯವರು ಕುಡಿಯೋದನ್ನ ಬಿಡ್ತಾ ಇಲ್ಲ, ಅಥವಾ ಬೇರೆ ರೀತಿ ಹ್ಯಾಬಿಟ್ಸ್ ಅಲ್ಲಿ ಒಳಗಾಗಿರ್ತಾರೆ, ಜೂಮೋ ಈ ರೀತಿ ಎಲ್ಲ ಒಳಗಾಗಿರ್ತಾರೆ. ಇದರಿಂದ ಹೊರಗಡೆ ಬರಬೇಕು. ಬೇಡವಾಗದೇ ಇರೋ ಚಟಗಳೆಲ್ಲ ಇದೆ, ಒಂದು ರೀತಿ ಅದಕ್ಕೆ ದಾಸರಾಗ್ಬಿಟ್ಟಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ದುಶ್ಚಟದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಯಾವುದೇ ರೀತಿ ಹ್ಯಾಬಿಟ್ ಇರಲಿ, ಸ್ಮೋಕಿಂಗು, ಡ್ರಿಂಕಿಂಗು, ಯಾವುದೇ ರೀತಿ ಹ್ಯಾಬಿಟ್ ಇರಲಿ, ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಂತ್ರ, ಮಂತ್ರ, ತಂತ್ರ ಯಾವುದು ವರ್ಕೌಟ್ ಆಗುತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳೋಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೆಯೇ. ಆದರೆ ಚಟಗಳು ಹೋಗಲಾಡಿಸೋದಕ್ಕೆ ಕೆಲವೊಬ್ಬರಿಗೆ ಮುಗೀತು. ಒಂದು ಸಲ ಏನಾದರೂ ಅಭ್ಯಾಸ ಆಯ್ತು ಅಂತಂದರೆ ಅದು ಅವನನ್ನು ಹಿಂಡಿಪ್ಪೆ ಮಾಡಿಬಿಡುತ್ತೆ. ಅದು ಯಾವುದಾದ್ರೂ ಚಟಗಳಾಗಿರಲಿ. ಇನ್ನು ಹೆಣ್ಣು ಮಕ್ಕಳು ಆಟಗಳ ಬಗ್ಗೆ ನಾವು ಮಾತಾಡೋದೇ ಬೇಡ, ಅವು ಸಾಮಾನ್ಯವಾಗಿರ್ತವೆ. ಮೊನ್ನೆ ಯಾವುದೋ ಒಂದು ಹುಡುಗ ಹೇಳ್ತಿದ್ದ, ಹೆಣ್ಣು ಮಕ್ಕಳು ಎಲ್ಲ ಕಡೆ ಕೆಲಸ ಮಾಡ್ತಾರೆ, ಒಂದು ಕಡೆ ಮಾತ್ರ ಕೆಲಸ ಮಾಡಲ್ಲ ಅಂತ. ಯಾವುದಿರ್ಬೋದು ಅದು? ಯಾವುದು ಗುರುಗಳೇ? ಎಲ್ಲ ಕಡೆ ಕೆಲಸ ಮಾಡ್ತಾರಂತೆ, ಒಂದು ಕಡೆ ಕೆಲಸನೇ ಮಾಡಲ್ವಂತೆ. ಅದೆಲ್ಲಿ ಅಂತ ಆ ಹುಡುಗನ್ನ ಕೇಳಿದ್ರೆ, ಫೈರ್ ಇಂಜಿನ್ನಲ್ಲಿ ಕೆಲಸ. ಯಾಕೋ ಮಾಡಲ್ಲ? ಅಲ್ಲಿ ಯಾಕೆ ಮಾಡಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ಬೆಂಕಿ ಹಚ್ಚೋದು ಮಾತ್ರ ಗೊತ್ತಿದೆ, ಅದು ಬೆಂಕಿ ಹಾರಿಸೋ ಕೆಲಸ. ಸುಮ್ಮನೆ ಫನ್ನಾಗಿ ಇದನ್ನು ನಾನು ತಗೊಂಡೆ. ಹೆಣ್ಣು ಮಕ್ಕಳಿಗೆ ಬಹುಶಃ ಅದು ಹಠ ಅಂತಕ್ಕಂಥದ್ದು ನೀವು ಹೇಳಿದಾಗ ಇರಬಾರದು, ಇವರಿಗೆ ಚಟ ಇರಬಾರದು. ಇಲ್ಲಿ ಒಬ್ಬ ರಾಜ ಅತ್ಯಂತ ಅದ್ಭುತವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಭೋಜರಾಜ, ಸತ್ಯವಂತ, ಪ್ರಾಮಾಣಿಕವಾದ, ನಿಷ್ಠಾವಂತ, ಪ್ರಜ್ಞಾವಂತ, ರಾಜ್ಯಗಳಿಗೆ ರಾಜ ಪರಿಪಾಲನೆ ಹೇಗೆ ಮಾಡಬೇಕು ಹಾಗಿದ್ದ. ಎಲ್ಲದರಲ್ಲೂ ಕೂಡ ರಾಜ್ಯ ಪರಿಪಾಲನೆ ಮಾಡೋದಾಗಿರ್ಬೋದು, ಹೋಮ, ಹವನ, ದಾನ, ತಪಸ್ಸು, ಯಜ್ಞ ಇವೆಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿ ಮಾಡ್ಕೊಂಡು ಬರ್ತಿದ್ದ. ಇಂತಹ ರಾಜನಿಗೆ ಒಂದು ಕೆಟ್ಟ ಚಟ ಇತ್ತು. ಅದೇನಂತಂದರೆ ಜೂಜಾಡೋದು. ಅವನ ಸಭೆಯಲ್ಲಿ ಕಾಳಿದಾಸ, ಇನ್ನು ಕೆಲವರೆಲ್ಲ ಕಡೆ ತುಂಬ ಜನ ಇರ್ತಾರೆ. ರಾಜನ ಹತ್ರ ಈ ರಾಜ ತಪ್ಪಿದನ್ನು ಮಾಡ್ತಿದ್ದಾನಂತ ಹೇಳಕ್ಕೆ ಎಲ್ರಿಗೂ ಭಯ. ಆದರೂ ಏನು ಮಾಡೋದು, ಹೇಗೆ ಮಾಡೋದು ಅಂತೇಳಿ ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡ್ತಿರ್ತಾನೆ, ಹೋಗ್ತಾನೆ, ಜೂಜಾಡ್ಕೊಂಡು ಬರ್ತಾನೆ. ಯಾವಾಗಲೂ ಇದು ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನು ನೀವು ಹೇಳ್ದಂಗೆ ಏನದು ಚಟ ಆಗಿದೆ. ಸರಿ, ಎಂತ ಮಾಡೋದು? ನಾವು ಹೇಳಿದ್ರು ಒಪ್ಕೊಳ್ಳಲ್ಲ. ರಾಜನಿಗೆ ಏನಾದರೂ ಮಾಡಿ ಇದನ್ನು ಬಿಡಿಸ್ಬೇಕಲ್ಲ ಅಂತ ಹೇಳಿ ಇಲ್ಲಿರ್ತಕ್ಕಂತಹ ಮಂತ್ರವರ್ಯರು ಪ್ಲಸ್ ಅಲ್ಲಿರ್ತಕ್ಕಂಥ ಸಾಧು ಸಂತರು, ಅವರ ಜೊತೆಗೂಡಿರ್ತಕ್ಕಂತಹದ್ದು ಕಾಳಿದಾಸ, ಅವರ ಎಲ್ಲರೂ ಕೂಡ ಸಮೂಹದಲ್ಲಿ ಮಾತಾಡ್ಕೊಳ್ತಾ ಒಂದು ಕಡೆಗೆ ಹೋಗಿ, ಯಾರು ಈ ಸನ್ಯಾಸಿ ವೇಷವನ್ನು ಧರಿಸ್ಕೊಳ್ತಾ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ತಾ ಒಬ್ಬ ಸನ್ಯಾಸಿ ಹೋಗಿ, ಯಾರು ಈ ಮಂತ್ರಿ ಬರ್ತಿರ್ಬೇಕಾದ್ರೆ ಇವನ್ನೆಲ್ಲ ಗಮನಿಸಿರ್ತಾನೆ. ರಾಜ ಕೂಡ ಅದನ್ನು ನೋಡೋ ಹಾಗೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಒಂದು ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಈ ಎಲ್ಲಿರ್ತಾನೆ, ಒಂದು ಮರದ ಕೆಳಗಡೆ ಕುಳಿತುಕೊಂಡು ಎಲ್ಲೋ ಒಂದು ಕಡೆ ಈ ಮದ್ಯ ಮಾಂಸವನ್ನು ಮಾರಾಟ ಮಾಡ್ತಿರ್ತಾರೆ. ಮದ್ಯ ಮಾಂಸ ಮಾರಾಟ ಮಾಡ್ತಾ ಇರ್ತಕ್ಕಂತಹ ಸಾಲಿನಲ್ಲಿ ಈ ಸಾಧು ನಿಂತಿರ್ತಾನೆ. ಅರೆ, ಅಲ್ಲಿ ಮಾಂಸ ಮಾರಾಟ ಮಾಡ್ತಿರೋ ಜಾಗದಲ್ಲಿ ಸನ್ಯಾಸಿನ ಅಂದರೆ ಸನ್ಯಾಸಿ ಅದನ್ನು ತಗೊಳ್ತಾನ, ಅದನ್ನು ತಿಂತಾನ ಅಂತ ಆಶ್ಚರ್ಯದಿಂದ ರಾಜ ಹಿಡಿದು ಬಂದು ಅದನ್ನು ಕೇಳ್ತಾನೆ. ಸ್ವಾಮಿ, ನೀವು ಸನ್ಯಾಸಿ ವೇಷ ಧರಿಸಿದಿರಿ, ತಗೊಂಡೋಗಿ ಇಂಥ ಅಂಗಡಿ, ಮದ್ಯದ ಅಂಗಡಿ ಹತ್ರ ಇದ್ದೀರಿ, ಮಾಂಸದ ಅಂಗಡಿ ಪಕ್ಕದಲ್ಲಿ ನಿಂತಿದ್ದೀರಿ ಅಂತ ಹೇಳಿ ಅವನು ಮಾತಾಡ್ತಾನೆ. ಅಲ್ಲ ರಾಜ, ನಾನು ಈ ಮದ್ಯ ತಗೊಂಡ್ರೆ, ಈ ಮಾಂಸ ತಗೊಂಡ್ರೆ ಏನಾಗ್ಬಿಡುತ್ತೆ? ಸಾಧು ಸಂತರ ತಗೊಂಡ್ರೆ ಏನಾಗುತ್ತೆ? ಅದು ನಿಷಿದ್ಧ ಅಲ್ಲ, ತಗೊಳ್ಬಾರ್ದಲ್ಲ. ಹಾಗೂ ನಾನೇನಾದರೂ ಮದ್ಯ ಮಾಂಸವನ್ನು ತೆಗೆದುಕೊಂಡ್ರೆ ನನ್ನ ದೇಹ ಹಾಳಾಗುತ್ತೆ, ನೀನು ಜೂಜಾಡೋದ್ರಿಂದ ದೇಶ ಹಾಳಾಗುತ್ತೆ ಅಂತ ಒಂದು ಮಾತು ಅಂದ್ಬಿಡ್ತಾನವ. ಅವತ್ತು ಯೋಚನೆ ಮಾಡ್ತಾನೆ, ಇದು ತುಂಬ ದೊಡ್ಡ ಕಥೆನ ನಾನು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ, ಇಷ್ಟಕ್ಕೆ ನಿಲ್ಲಿಸಿದ್ದೀನಿ. ಆ ಚಟಗಳಿತ್ತು ಅಂತಂದರೆ ನಡೆಯೋದೆಲ್ಲವೂ ಕೂಡ
ದುಷ್ಕೃತ್ಯಗಳೇ, ದುಷ್ಪರಿಣಾಮಗಳು ಬೀರ್ತಕ್ಕಂತಹದ್ದೇ ಆಗುತ್ತೆ. ಇನ್ನು ಆ ಥರದ್ದು ಏನಾದರೂ ಇತ್ತು ಅಂತಂದರೆ ಇಲ್ಲೊಂದು ರೆಮಿಡಿಯನ್ನು ಕೊಟ್ಬಿಡ್ತೇನೆ. ಈ ಹುಂಗೆ ಎಣ್ಣೆ ಅಂತ ಕರೀತಾರೆ, ಅದು ಪ್ಲಸ್ ಬೇವಿನ ಎಣ್ಣೆ, ಔಡಲದ ಎಣ್ಣೆ, ಈ 3 ಎಣ್ಣೆಯನ್ನು ಒಂದು ಬೌಲ್ಗೆ ಹಾಕಿ ಕರೆಕ್ಟಾಗಿ ಅಂತಂದರೆ ಯಾರು ದುಶ್ಚಟಕ್ಕೆ ಒಳಗಾಗಿದ್ದಾನೋ ಅವನ ಏಜು ಎಷ್ಟಿರುತ್ತೆ, ಈಗ ನಮ್ಮ ಯಾರೋ ಮಕ್ಕಳು ಅನ್ಕೊಳ್ಳೋಣ 25 ವರ್ಷ ಅಂದ್ಕೊಳ್ಳೋಣ, 25 ಬತ್ತಿಗಳು ಹಾಕುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಹಣ್ಣತೆಗೆ 3 ಎಣ್ಣೆ ಹಾಕಬೇಕು. ನಾನು ಯಾವತ್ತೂ 3 ಎಣ್ಣೆ ಸಜೆಸ್ಟೇ ಮಾಡಲ್ಲ. ಮನೆಯಲ್ಲಿ ಉರಿಸ್ತೀರ ಅಂತಂದ್ರೆ ತುಪ್ಪ, ಅಥವಾ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಎಳ್ಳನ್ನೇ ಹೇಳಿರ್ತೀನಿ. ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ನಿಧಾನಕ್ಕೆ ಏನಾದರೂ ಬಿಡಬೇಕು ಅಂತಂದರೆ ಅವನಿಗಿರ್ತಕ್ಕಂಥ ಏಕೈಕ ಮಾರ್ಗ ಅಂತಂದರೆ ಅವನ ಕನಸಲ್ಲಿ ಕೆಲವು ಬದಲಾವಣೆ, ಅವನಿಗೆ ಯಾರೋ ಮಾತಾಡ್ತಕ್ಕಂಥದ್ದು, ಕೆಲವೊಂದು ಕೌನ್ಸಿಲಿಂಗ್ ಮಾಡ್ತಕ್ಕ ಎಲ್ಲವೂ ಕೂಡ ಆ ನಂತರ ನಡೆಯುತ್ತೆ. ಇಲ್ಲಿ ತನಕ ನಡೆದಿರಲ್ಲ. ಈ ಒಂದು ರೆಮಿಡಿ ಅವನನ್ನು ಬದಲಾಯಿಸ್ತಕ್ಕಂಥ ಹೇಗೆ ಅಂತಂದರೆ, ನಾವು ಹಲ್ಲು ಹಾಗೆ ಕಿತ್ತರೆ ನೋವಾಗುತ್ತೆ, ಅನಸ್ತೆ ಕೊಟ್ಬಿಟ್ಟು ಕಿತ್ತರೆ ಗೊತ್ತೇ ಆಗಲ್ಲ, ನೋವೇ ಆಗಲ್ಲ. ಹಾಗೆ ಇವನೇ ಬದಲಾಗಬೇಕು ಅಂತಂದ್ರೆ ನೀವು ಪ್ರಯತ್ನ ಪಟ್ಟು ಸೋತಿದ್ದೀರಿ. ಈ 3 ಎಣ್ಣೆಯನ್ನು ಬಳಸ್ತಕ್ಕಂತಹದ್ದು ದೀಪವನ್ನು ಬೆಳಗ್ತಕ್ಕಂಥದ್ದು. ಎಲ್ಲಿ ಅಂತಂದರೆ ಎಲ್ಲಿ ಜಾಲಿ ಮರ ಇರುತ್ತದೋ, ಮುಳ್ಳಿರ್ತಕ್ಕಂಥದ್ದು, ಅಂತಹ ಜಾಲಿ ಮರದ ಕೆಳಗಡೆ ಸಂಪೂರ್ಣವಾಗಿ ಅಂತಂದ್ರೆ ಕುಂಕುಮದ ನೀರಿಂದ ತೊಳಿಬೇಕು ಅದನ್ನು. ಎಲ್ಲಿ ಆ ಮರದ ಬುಡವನ್ನು ಸ್ವಲ್ಪ ಸುತ್ತು ಕೂಡ ಕುಂಕುಮದ ನೀರನ್ನು ಇಟ್ಟು, ಅಲ್ಲಿ ಏನೂ ಇಲ್ಲ, ಬರೀ ನೀವು ಹಣತೆ ಮಾತ್ರ ಇಟ್ಟು ಎಣ್ಣೆ ಹಾಕಿ ದೀಪವನ್ನು ಹಚ್ಚಿಬಿಟ್ಟು ಬಂದಿದ್ದೀರಿ. ಎಷ್ಟು ನಿಮ್ಮ ದುಶ್ಚಟಕ್ಕೆ, ದುಷ್ಟರ ಜೊತೆ ಸಹವಾಸಕ್ಕೊಳಗಾಗಿರ್ತಕ್ಕಂಥ ಮಗನ ಏಜಷ್ಟು ಬತ್ತಿಗಳನ್ನು ಮಾಡಿ ಈ 3 ಎಣ್ಣೆಯಿಂದ ಮಾಡಿ ಬಂದಿದ್ದೀರಿ. ಇದು ತಂತ್ರ, ಇದಕ್ಕೆ ಮಂತ್ರ ಬೇಕಾಗಿಲ್ಲ. ಇದನ್ನು ಮಾಡಿ ಬನ್ನಿ. ಮನಸ್ಸಲ್ಲಿ ತಂದೆನೋ ಅಥವಾ ತಾಯಿನ ಮಾಡಬೇಕಾದ್ರೆ ನನ್ನ ಮಗ ಬದಲಾದರೆ ಸಾಕಪ್ಪ, ನನ್ನ ಮಗ ಬದಲಾಗಬೇಕಂತಕ್ಕಂತಹದ್ದು, ಆ ಹಪಾಪಿತನವನ್ನು, ಆ ನೋವನ್ನು ಇಟ್ಕೊಂಡು ನೀವು ಮಾಡಿರ್ತೀರಲ್ಲ, ಇದೊಂದು ಅವನಿಗೆ ಕೇಳಿಸಿಬಿಡುತ್ತೆ. ಇದೊಂದು ನಿಮಗೆ ಹೇಗೆ ಅಂತಂದ್ರೆ ಅವನನ್ನು ಬದಲಾಯಿಸಿರ್ತಕ್ಕಂಥ ರಿಮೋಟ್ ಇದೆ. ಆ ಚಾನಲ್ ಬದಲಾಯಿಸಬೇಕಾದ್ರೆ ಹೇಗೆ ನಾವು ಮಾಡ್ತೀವಿ, ಹಾಗೆ ಇವನ ಮನಸ್ಥಿತಿಯ ಚಾನಲ್ ಬದಲಾಯಿಸ್ತಕ್ಕಂತಹದ್ದು ಇದೇ ಒಂದು ಆಗಿರ್ತಕ್ಕಂಥದ್ದು. ಈ ಸಣ್ಣ ರೆಮಿಡಿ ಪ್ರೀತಿಯ ಬಂಧುಗಳೇ, ಇದನ್ನು ಮಾಡಿಕೊಳ್ಳಿ. ಬಹುಶಃ 48 ದಿನ, 30, 60, 90 ಇಷ್ಟು ದಿನಗಳ ಒಳಗಡೆ ಅವನೇ ಮಾರ್ಪಾಟಾಗ್ತಾನೆ. ಎಲ್ಲೋ ಒಂದು ಕಡೆ ಯಾರ ಜೊತೆಗೋ ದೇವಸ್ಥಾನಕ್ಕೆ ಹೋಗ್ತಾನೋ, ಅಥವಾ ಕನಸಲ್ಲಿ ಅವನಿಗೆ ಮಾಹಿತಿ ಒಂದು ಬರ್ತಕ್ಕಂತಹದ್ದು, ಅಥವಾ ಅವನ ಸ್ನೇಹಿತರು ಎಲ್ಲೋ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ, ಇದೆಲ್ಲ ಒಂದ್ಸಲ ಏಕಕಾಲ ನೋಡ್ಬಿಡ್ತಾನೆ. ರೆಚ್ಚೆ ಅವರೆಲ್ಲ ಆ ಮಟ್ಟದಲ್ಲಿ ಇದ್ದಾರೆ. ನಾನು ಯಾಕೆ ಇಷ್ಟೊಂದು ದುಶ್ಚಟಕ್ಕೆ ಬಲಿಯಾಗಿ ಹೀಗೆ ಕುಗ್ಗಿಬಿಟ್ಟಿದ್ದೀನಿ, ನನ್ನ ಜೀವನ ನಾನು ಹಾಳು ಮಾಡಿಕೊಂಡೆ ಅಂತ ಅವನೇ ಅನ್ನಿಸಿದಾಗ ಮಾತ್ರ ಅದಕ್ಕೆ ಹೇಳ್ತಾರೆ ಅವರವರ ಜೀವನಕ್ಕೆ, ಅವರವರ ಭವಿಷ್ಯಕ್ಕೆ ಅವರೇ ಭಾಷ್ಯಕಾರರು ಅಂತ. ಅದಕ್ಕಾಗಿ ಇಷ್ಟೊಂದು ಮಾತ್ರ ಮಾಡಿ ಸುಮ್ಮನಾಗಿ ನೀವೇನು ಕೂಡ ಪದೇ ನೀವು ಪುಸ್ಲಾಯಿಸಿ ಅವ್ರಿಗೇನು ಹೇಳಲಿಕ್ಕೆ ಹೋಗಬೇಡಿ. ಅವನಾಗವ ಬದಲಾಗ್ತಾನೆ ಈ ಸಣ್ಣ ರೆಮಿಡಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಅಡಿಕ್ಷನ್ ಅಥವಾ ಚಟಗಳಿಗೆ ಒಳಗಾಗಿರೋರಿಗೆ ಬಿಡಿಸೋದಕ್ಕೆ ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಪಟ್ಟಿರ್ತಾರೆ. ಎಲ್ಲೂ ಕೂಡ ಅವ್ರಿಗೆ ಸಕ್ಸಸ್ ಕಂಡಿಲ್ಲ ಅಂತಂದರೆ ನೀವು ಕೊಟ್ಟಂತಹ ಈ ಒಂದು ತಂತ್ರವನ್ನು ಅವ್ರು ಫಾಲೋ ಮಾಡೋದ್ರಿಂದ ಬಹುಶಃ 90 ದಿನಗಳ ಒಳಗಡೆನೆ ಅವರಿಗೆ ಒಂದು ಪರಿಹಾರ ಅನ್ನೋಂಥದ್ದು ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಭಾಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿನಲ್ಲೇ ಯಾರಾದರೂ ಈ ಒಂದು ದುಶ್ಚಟಗಳಿಗೆ ಒಳಗಾಗಿದ್ದಾರೆ, ಬಿಡಿಸೋಕ್ಕೆ ಆಗ್ತಾ ಇಲ್ಲ ಅವ್ರಿಗಿರುವಂಥ ಅಭ್ಯಾಸವನ್ನು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ತಂತ್ರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.